ಮೇಡಮ್, ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳ್ಕೊಂಡಿದ್ರಿ, ಒಂದಿಷ್ಟು ವರ್ಷಗಳ ನಂತರ ತಂದೆಯನ್ನು ಕೂಡ ಕಳ್ಕೊಂಡ್ರಿ ಅಂತ ಕೇಳ್ಕೊಟ್ವಿ. ನೀವು ಅದನ್ನು ಹೇಗೆ ಸಹಿಸ್ಕೊಂಡ್ರಿ ಅಂತ ಗೊತ್ತಾಗಲಿಲ್ಲ ಸರ್. ಅದು ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ನಿಮ್ಮವನು. ನಾನು ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಎಲ್ಲ ಒಂದು ಸೂಕ್ಷ್ಮ ಅನ್ವೇಷಣೆಯನ್ನು ಶಿವಮೊಗ್ಗ ನಗರದಲ್ಲಿ ಕಂಡುಕೊಂಡಾಗ ಆ ಸೂಕ್ಷ್ಮತೆಯಲ್ಲಿ ಒಬ್ಬ ವ್ಯಕ್ತಿ ಮತ್ತೆ ವ್ಯಕ್ತಿಯ ಹಿನ್ನೆಲೆ ಅವಲೋಕನ ಮಾಡಿದ್ದುಂಟು. ಆ ಹಿನ್ನೆಲೆ ಒಳಗೆ ಒಬ್ಬ ವ್ಯಕ್ತಿ ನನಗೆ ಸಿಗ್ತಾರೆ ರಮಣ ಸೃಷ್ಟಿ ಪಾರ್ಕಿನ ಸಮೀಪದಲ್ಲಿ. ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಮತ್ತು ಅವರ ಜೀವನದ ಹಿಂದೆ ಇರ್ತಕ್ಕಂತಹ ಒಂದು ಕಷ್ಟಕರವಾಗಿರ್ತಕ್ಕಂತಹ ಎಲ್ಲರನ್ನೂ ಕಳೆದುಕೊಂಡು ಬಹಳ ಧೀರತನದಿಂದ ಜೀವನವನ್ನು ನಡೆಸುತ್ತಿರ್ತಕ್ಕಂತಹ ಮಹಿಳೆ. ಅವರ ಪರಿಚಯವನ್ನ ನಾನು ವ್ಯಕ್ತಿಯ ಪರಿಚಯದ ಒಂದು ವಿಷಯದಲ್ಲಿ ನಾನು ಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ. ಇಂದು ನಮ್ಮೊಟ್ಟಿಗೆ ಮಮತಾ MV ಆಚಾರ್ಯ ಶಿವಮೊಗ್ಗ ಇವರು ಆಸೀನರಾಗಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ನಿಮ್ಮ ಜನ್ಮ ದಿನಾಂಕವನ್ನು ತಿಳಿಸ್ಕೊಡ್ತೀರಾ? ಸರ್, 1978 ಶಿವಮೊಗ್ಗದಲ್ಲೇ ನಾನು ಜನಿಸಿದ್ದು ಸರ್. ನಿಮ್ಮ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೀತು ಅಂತ ಒಂಚೂರು? ಅದೇ ನಾನು 9ನೇ ತರಗತಿ ಬಾಂಬೆಲೇ ಓದಿದ್ದು. ಅದೇ ಹುಟ್ಟಿದ್ದಿಲ್ಲೇ ಆದರೂ ಕೂಡ ನಾನು 2 ತಿಂಗಳು ಮಗು ಇದ್ದಾಗ ಬಾಂಬೆಗೆ ಹೋಗಿದ್ದು. ತಿರ್ಗಾ SLC ನಾನು ಶಿವಮೊಗ್ಗದಲ್ಲಿ. ನಿಜವಾಗ್ಲೂ ಮೆಚ್ಚುವಂಥದ್ದು. ಹಾಗಾದ್ರೆ ನೀವು ಬಾಂಬೆಯಲ್ಲಿ ವಾಸ 2 ತಿಂಗಳು ಮಗುವಿಂದ ಬಾಂಬೆಯಲ್ಲಿ ಯಾವ ವಿಷಯದಲ್ಲಿ ನೀವು ಯಾವ ಭಾಷೆಯಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರಿ? ಅಲ್ಲಿ ಕನ್ನಡನೇ ತಗೊಂಡಿದ್ದು. ಕನ್ನಡ ಆದ್ರೂ ಕೂಡ ಇಂಗ್ಲಿಷ್, ಹಿಂದಿ, ಮರಾಠಿ 3 ಕೂಡ ಅದರಲ್ಲಿ. 3 ಭಾಷೆ. ಅದರಲ್ಲಿ ಪ್ರಥಮ ಭಾಷೆ ಮರಾಠಿ ಇಲ್ಲ, ಕನ್ನಡದಲ್ಲಿ. ಕನ್ನಡ. ಒಳ್ಳೆ ಅಭಿಮಾನ. ನಿಜವಾಗ್ಲೂ ನಾವು ಮನೆಯಲ್ಲೂ ಕೂಡ ಕನ್ನಡನೇ ಮಾತಾಡ್ತಾ ಇದ್ರಿ. ನಿಜವಾಗ್ಲೂ ಮೆಚ್ಚುವಂಥದ್ದು. ಕನ್ನಡ ಹೊರಗಡೆ ಬೇರೆ ಭಾಷೆ, ಮನೇಲಿ ಕನ್ನಡ ಅಭಿಮಾನ ಇದೆ. ಒಳ್ಳೆದಾಗ್ಲಿ. ನಂತರ ನೀವು ಕರ್ನಾಟಕಕ್ಕೆ ಪುನಃ ಆಗಮಿಸಿದ ನಂತರ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿತು ಅಥವಾ? ಅದು ನಂದು ಏನಾಯ್ತು ಅಂದರೆ, ನಾನು SLC ಶಿವಮೊಗ್ಗದಲ್ಲಿ ಮಾಡಿದ್ದು. ಪುನಃ ನಮ್ಮಪ್ಪಗೆ ತಂದೆಯವರಿಗೆ ಆರೋಗ್ಯ ಸರಿ ಇರದೆ ಕಾರಣ ಆರೋಗ್ಯದ ಅಭಾವದಿಂದ ಮುಂದುವರಿಸಲಿಕ್ಕೆ ಕಷ್ಟ ಆಯಿತು. ಆದರೂ ಕೂಡ ನಾನು ಪ್ರಯತ್ನ ಮಾಡಿ ಟೈಲರಿಂಗ್ ಡಿಪ್ಲೊಮೊ ಮಾಡಿಕೊಂಡು ಕಂಪ್ಯೂಟ್ರ್ ಮಾಡಿಕೊಂಡೆ. ಆಮೇಲೆ ಇದು ಡ್ಯಾನ್ಸ್ ವೃತ್ತಿ ಮುಂದುವರಿಸ್ಕೊಂಡು. ಡ್ಯಾನ್ಸ್ ಅಂದರೆ ಯಾವ ಡ್ಯಾನ್ಸು? ಹೌದು, ಕ್ಲಾಸಿಕಲ್ ಡ್ಯಾನ್ಸು. ನಾನು ಬಾಂಬೆಯಲ್ಲಿ ನಾನು 6ನೇ ತರಗತಿಯಿಂದ ಕಲ್ತ್ಕೊಂಡ್ಬಂದೆ. ಹೌದು, ಆಸಕ್ತಿ ಇತ್ತು, ಅದನ್ನ ಮುಂದುವರಿಸಿದ್ರಿ. ಓಕೆ. ಈಗ ಈ ಭರತನಾಟ್ಯದಲ್ಲಿ ಎಲ್ಲಿವರೆಗೂ ನೀವು ಅದರ ಮುಂದುವರಿಕೆ ಮಾಡಿದ್ರಿ? ಎಲ್ಲೆಲ್ಲಿ ಪ್ರೋಗ್ರಾಮ್ಗಳನ್ನ ಕೊಟ್ರಿ? ಮತ್ತೆ ರಂಗ ಪ್ರವೇಶ ಮಾಡಿದ್ರೋ ಇಲ್ವೋ ಗೊತ್ತಾಗಿಲ್ಲ. ನಾನು 6ನೇ ತರಗತಿಯಿಂದ ಪ್ರಾರಂಭ ಮಾಡಿ ವರ್ಷ ಕಾರ್ಯಕ್ರಮ ಕೊಟ್ಕೊಂಡು ಬಂದಿದ್ದೀನಿ. ಹಾಗೂ ಮತ್ತು ಈಗ ಶಿವಮೊಗ್ಗ ಬಂದ ನಂತರ ಬೆಂಗಳೂರಿನ ಕಂಠೀರವ ಸ್ಟೇಡಿಯಮಲ್ಲಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಆಯಿತು. 2ನೇದು ಚೆನ್ನೈಯಲ್ಲಿ ಮಾಡಿಕೊಂಡೆ. 3ನೇದಾಗಿ ಮಲೇಷ್ಯಾದಲ್ಲಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಆಯಿತು. ಹೀಗೆ ನಾನು ಕೂಚಿಪುಡಿಯಿಂದ ಕೂಡ ಮುಂದುವರಿಸ್ಕೊಂಡು ಬಂದಿದ್ದೀನಿ. ಆ ಮಕ್ಕಳಿಗೆ ಹೇಳ್ಕೊಡ್ತಾನೂ ಇದ್ದೀನಿ. ಬಹಳ ಖುಷಿ. ನಿಮ್ಮ ವ್ಯಕ್ತಿತ್ವ ಆ ಕ್ಷೇತ್ರದಲ್ಲಿ ತುಂಬಾ ತೊಡಗಿಸ್ಕೊಂಡು ಅದನ್ನು ಮುಂದುವರಿಸ್ತಾ ಇದ್ದೀರಿ. ತಂದೆ ತಾಯಿ ಇಬ್ರು ಕೂಡ ಇಲ್ಲ ಅಂತ ಹೇಳಿ ಕೇಳ್ಪಟ್ವಿ ಮೇಡಮ್. ಏನು ಕಾರಣ ಅಂತ ಗೊತ್ತಾಗಿಲ್ಲ. ಅವರಿಗೆ ಶುಗರ್ ಇರೋದ್ರಿಂದ ಅವರು ಮೃತಪಟ್ಟರು, ತಾಯಿಯವರು. ನಾನು ಅವಾಗ 22 ವರ್ಷ ನನಗೆ ಆಗಿತ್ತು. ಈಗ ತಂದೆಯವರು ತೀರ್ಕೊಂಡು ಒಂದು 10 ವರ್ಷ ಆಗಿದೆ ಅಷ್ಟೇ. 10 ವರ್ಷ ಆಯ್ತು. ಈಗ ಭರತನಾಟ್ಯ ಕಲೆ ಮುಂದುವರಿಕೆ ನಂತರ ಮತ್ತೆ ವೃತ್ತಿಗೆ ಮತ್ತೆ ನಿಮ್ಮ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ? ನನ್ನದು ವೃತ್ತಿ, ನಾನು ಬಾಂಬೆಯಿಂದ ಬಂದ ನಂತರ ಕಂಪ್ಯೂಟರ್ ವರ್ಕಿಗೋಸ್ಕರ ಬಾಂಬೆಗೆ ಹೋಗಿದ್ದೆ. 2 ಇಯರ್ಸ್ ಅಲ್ಲಿ ವರ್ಕ್ ಮಾಡಿ ಪುನಃ ಬಂದೆ. ನಮ್ಮ ಅಪ್ಪನ ಅನಾರೋಗ್ಯ ಕಾರಣದಿಂದ ಅವ್ರ ವೃತ್ತಿನೇ ನಾನು ಮುಂದುವರಿಸ್ಬೇಕಾಗಿತ್ತು. ಹಾಗಾಗಿ ಈಗ 15 ವರ್ಷದಿಂದ ನಾನು
ಏನ್ ವೃತ್ತಿ ಮೇಡಮ್? ಇದು ದೇವರ ಆರಕೆ ಸಾಮಾನು ತಯಾರಿಕೆ. ಅದು ಎಲ್ಲ ಊರಿಗೂ ಜ್ಯುವೆಲರಿ ಶಾಪಿಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ. ಅಂದ್ರೆ ಡಿಸ್ಟ್ರಿಬ್ಯೂಟ್ ಅಂದ್ರೆ ಮನೆಯಿಂದಲೇ ಮಾಡ್ತಿದ್ರು ಅಥವಾ ಹೊರಗಡೆ ನೀವೇ ಹೋಗಿ? ಇಲ್ಲ, ನಾನು ಮನೆಯಲ್ಲೂ ಕೂಡ ಮಾಡ್ತೀನಿ, ತಗೊಂಡು ಹೋಗ್ತೀನಿ. ಆಮೇಲೆ ವರ್ಕರ್ ಕೂಡ ಇಟ್ಕೊಂಡು. ಒಂದಿಷ್ಟು ಜನಕ್ಕೆ ಹೌದು. ಈಗ ಒಂದು 6 ಜನ ಇದ್ರು ನನ್ನ ಹತ್ರ. ಈಗ ಕೊರೋನಾ ಬಂದ ನಂತರ ಸ್ವಲ್ಪ ಈಗ 3 ಜನ ಇದ್ದಾರೆ. ಈಗ ಸದ್ಯ 3 ಜನ. ಹೌದು. ಬಹಳ ಸ್ಟ್ರಗಲ್ ಮಾಡಿದ್ದೀರಿ ಅಂತ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ನೀವು ಶಿವಮೊಗ್ಗ ನಗರದಲ್ಲಿ ಹುಮಾಯೂನ್ ಹರ್ಲಾಪುರ್ ಅವರ ಸರ್ ಅವರಲ್ಲಿ ಏನೋ ಹಿಂದೂಸ್ತಾನಿ ಗಾಯನ ಮಾಡ್ತಿದ್ದೀರಿ ಅಂತ ಹೇಳ್ಪಟ್ಟೆ. ಈಗ ಸರ್ ಈಗ ನನಗೆ ನಾನು 92 ಅಲ್ಲಿ ಬಾಂಬೆಯಿಂದ ಬಂದ ನಂತರ ಕರ್ನಾಟಕ ಸಂಗೀತಕ್ಕೆ ಕಲಿತಾ ಇದ್ದೆ. 6 ತಿಂಗಳು ಕಲಿತೆ. ಮತ್ತು ನನಗೆ ಆಸಕ್ತಿ ಆಗಲಿಲ್ಲ. ಸ್ವಲ್ಪ ಹಿಂದೂಸ್ತಾನಿ ಮೇಲೆ ಅಭಿಮಾನ ಹೆಚ್ಚಿರೋದ್ರಿಂದ ಈಗ ನಾನು 2 ಇಯರ್ಸಿಂದ ಹುಮಾಯೂನ್ ಹರ್ಲಾಪುರ್ ಗುರುಗಳಾದ ಅವ್ರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೆ. ಅವರ ಇಡೀ ಕುಟುಂಬ ಸಂಗೀತ ಕ್ಷೇತ್ರ. ಹೌದು ಸರ್, ಹೌದು ಸರ್, ಹೌದು, ಖಂಡಿತ. ಅದು ಎಷ್ಟು ಹೇಳಿದ್ರು ಕಡಿಮೆನೆ. ನಾವು ಕೂಡ ಒಂದೆರಡು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೇವೆ. ತುಂಬಾ ಚೆನ್ನಾಗಿ ಹಾಡ್ತಾರೆ, ತುಂಬಾ ಒಳ್ಳೆ ಗುರುಗಳು ಅಂತ ಹೇಳ್ತಾರೆ. ಈಗ ಸದ್ಯದಲ್ಲಿ ನಿಮ್ಮ ಮುಂದಿನ ನಡೆ ಏನು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಈಗ ನನ್ನ ವೃತ್ತಿ ಹೀಗೆ ಮುಂದುವರೆದುಕೊಂಡು ಹೋಗ್ತಾ ಇದ್ದೆ. ಮಾಡ್ಕೊಂಡು ಈಗ ನನಗೆ 48 ವರ್ಷ ಆಗಿದೆ. ಹಾಗಾಗಿ ಸ್ವಲ್ಪ ವಯಸ್ಸಿನ ಇದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮೊದಲು ಕಾರಲ್ಲಿ ಹೋಗ್ತಾ ಇದ್ದೆ, ಈಗ ಬಸ್ಸಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಓಕೆ. ಈಗ ಸರ್ಕಾರದಿಂದ ಅಥವಾ ಯಾವುದೇ ಸಂಘ ಸಂಸ್ಥೆಯಿಂದ ಏನಾದರೂ ನೀವು ನಿಮ್ಮ ವೃತ್ತಿಗೆ ಒಂದು ಸಹಾಯ ಕೋರ್ತೀರಾ? ಇಚ್ಛೆ ಇದೆಯಾ ನಿಮಗೆ? ಅದು ನನಗೆ ಮನಸ್ಸಿಲ್ಲ, ಬೇಡ. ಯಾಕೆ? ಈಗ ವಯಸ್ಸಂತ ಹೇಳಿದ್ರೆ ವಯಸ್ಸಾದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನೀವು ಆ ಕಡೆ ಒಂದಿಷ್ಟು ಒಂದು ಸಹಾಯ ಕೇಳ್ಬೋದಲ್ಲ, ಅದು ತಪ್ಪೇನಿಲ್ಲ. ಬಟ್ ಮನಸ್ಸು ಬೇಡ ಅನ್ಸುತ್ತೆ. ನಿಜವಾಗ್ಲೂ ನೀವು ಗ್ರೇಟ್ ಅಂತ ನನ್ನ ಭಾವನೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಆರೋಗ್ಯ ದೃಷ್ಟಿಯಿಂದ, ಹಾಗೇನೆ ಮನೆ ಒಬ್ಬಂಟಿಗರಾಗಿ ತುಂಬಾನೇ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ಮುಂದೆ ಬಂದಿದ್ದೀರಿ. ಬಹಳ ಸಂತೋಷ. ಈಗ ನೀವೇನೋ ವಿದೇಶದಲ್ಲಿ ಒಂದು ನೃತ್ಯವನ್ನ ನೀಡಿದ್ರಿ ಅಂತೇಳಿ ಕೇಳ್ಬಿಟ್ವಿ. ಅದರ ವಿವರ ಒಂಚೂರು. ಅದು ಮಲೇಷ್ಯಾ. ಅದು ನಾನು ಬಾಂಬೆ 2013 ಅನಿಸುತ್ತೆ. ಅಲ್ಲಿ ಕೇಶವ್ ಕುಮಾರ್ ಪಿಳ್ಳೆ ಅವರ ಹತ್ರ ನಾನು ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ. ಜೂನಿಯರ್ ಅವರ ಹತ್ರ ನಾನು ಉತ್ತೀರ್ಣರಾಗಿ ಆದ ನಂತರ ನಾನು ಮಲೇಷ್ಯಾಕ್ಕೆ ಹೋಗಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ತೊಗೊಂಡಿದ್ದೀನಿ. ಮಲೇಷ್ಯಾಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೋ ಅಥವಾ ನಿಮ್ಮ ಸಂಗೀತ ಶಾಲೆಯ ಗುರುಗಳಿಂದ ಇದು ಸ್ಪಾನ್ಸರ್ ಆಗಿದೆ? ಇಲ್ಲ, ಅದು ನನ್ನ ಸ್ವಂತ ದುಡಿಮೆಯಿಂದನೇ ನಾನು. ಅವಾಗ ನಿಮ್ಮ ತಂದೆ ತಾಯಿ ಇದ್ರು? ಇಲ್ಲ, ಅಪ್ಪ ಇರಲಿಲ್ಲ, ನಾನೊಬ್ಳೆ. ಹೌದು, ಒಬ್ಬಳೆ. ನಿಜವಾಗ್ಲೂ ಬಹಳ ಸಂತೋಷದ ಸಂಗತಿ. ಈಗ ಮುಂದೆ ಈಗ ಒಬ್ಬರೇ ಇದೀವಿ ಅಂತೇಳಿ ಬಹಳಷ್ಟು ನೋವುಗಳನ್ನ, ಅದರ ಒಟ್ಟಿಗೆ ಸಂತೋಷವನ್ನು ಕೂಡ ಇಟ್ಕೊಳ್ತಾ ಇದ್ದೀರಿ. ಮತ್ತೆ ನೀವು ವೆಸ್ಟರ್ನ್ ಡ್ಯಾನ್ಸು ಕಲಿತಿದ್ದೀರಂತೆ, ಭಗವದ್ಗೀತೆಯನ್ನು ಕೂಡ ಕಲಿತಿದ್ದೀರಂತೆ. ಇಷ್ಟೆಲ್ಲ ಕಷ್ಟದಲ್ಲೂ, ಇಷ್ಟೆಲ್ಲ ಬಿಸಿ ಶೆಡ್ಯೂಲ್ನಲ್ಲೂ ಇಷ್ಟೆಲ್ಲ ಕಲೆಗೆ ಆದ್ಯತೆ ನೀಡಿದರೆ ಅದರ ಹಿನ್ನೆಲೆ ಏನಾದ್ರು? ಅದು ಕಲಿಕೆಗೆ ನಾನು ಇಷ್ಟು ಮುಂದುವರಿಯೋದು ಕಾರಣ ಏನಂದ್ರೆ ನನ್ನ ನೋವನ್ನು ನಾನು ಮರೆಯೋದಕ್ಕೋಸ್ಕರ ಮಾತ್ರ. ನೈಸ್. ಇದು ಎಲ್ಲರಿಗೂ ಬರ್ಬೇಕಾಗಿರ್ತಕ್ಕಂತಹ ವಿಷಯ. ಅದು ಬಿಟ್ಟರೆ ಏನು ಇಲ್ಲ ನಿಜವಾಗ್ಲು. ಯಾಕಂತಂದ್ರೆ ನಾವೊಂದು ನೋವು ಮರಿಬೇಕು ಅಂತಂದ್ರೆ ಆ ನೋವಿನ ಹಿಂದೆ ಒಂದು ಕಲೆನ ಆರಾಧನೆ ಮಾಡ್ಬೇಕಾಗತ್ತೆ. ಆ ಕಲೆ ಏನ್ ಮಾಡುತ್ತೆ? ಸಂಗೀತ ಇಡೀ ಒಂದು ರೋಗಿಯ ರೋಗವನ್ನೇ ನಿವಾರಣೆ ಮಾಡುವಂತಹ ಕಲೆ. ನೃತ್ಯವು ಕೂಡ ಬಹಳ ಚರಿತ್ರೆ ಹಿನ್ನೆಲೆ ಇರ್ತಕ್ಕಂಥ ಒಂದು ಕಲೆ. ಹಾಗೇನೆ ಗೀತೆ ಅನ್ನೋದು ನಮ್ಮ ಮನಸ್ಸಿನ ಎಲ್ಲಾ ಕಷ್ಟ ದುಃಖವನ್ನ ದೂರ ಮಾಡುವಂತ ಒಂದು, ನಾವು ನಮ್ಮ ದುಗುಡದಿಂದ ಹೊರಗೆ ಬರ್ತೀವಿ. ನಿಜವಾಗ್ಲೂ ನೀವು ಒಂದಿಷ್ಟು ಜನಕ್ಕೆ, ಒಂದು ಸಮಾಜಕ್ಕೆ ಒಂದು ಮಾದರಿಯುತವಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ನಿಮ್ಮ ವೃತ್ತಿಯ ಜೊತೆಗೆ ಈ ಅಷ್ಟು ಕಲೆಗಳನ್ನ
ಮಾಡ್ತಿದ್ದೀರಾ ಅಂತಂದ್ರೆ ನೀವು ಸಮಾಜಕ್ಕೆ ಮಾದರಿ ಅಂತೇಳಿ ನನ್ನ ಭಾವನೆ ಆಗಿದೆ.